ಪ್ರತಿದಿನ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು ನಮ್ಮ ಒಂದು ಜೀವನದಲ್ಲಿ ಒಂದು ದಿನ ಖುಷಿ ಇರುತ್ತೆ, ಒಂದು ದಿನ ನಮಗೆ ಗೊತ್ತಿಲ್ದಂಗೆ ದುಃಖ ಆಗುತ್ತೆ, ಒಂದು ದಿನ ಏನೋ ಒಂಥರ ಬೇಜಾರು, ಒಂದಿನ ಏನೋ ಒಂಥರ ಖುಷಿ. ಕೆಲವೊಂದು ಸಲ ರೀಸನ್ಸ್ ಇರುತ್ತೆ, ಕೆಲವೊಂದು ಸಲ ರೀಸನ್ಸೇ ಇರೋದಿಲ್ಲ. ಸೊ ಹೇಗಿದೆ ಲೈಫ್ ಹೇಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ದೇವರ ಒಂದು ನಿಘಂಟು ಈ ಜೀವನ. ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ದೇವರು ಒಂದು ಅವಕಾಶ ಕೊಡುತ್ತೆ, ಅಥವಾ ಆ ದಿನ ಯಾವ ರೀತಿನಾದರೂ ನಡಿಬೋದು. ಬಟ್ ಏನು ಡೈಲಿ ಆಗುವಂಥ ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸ್ತಾ ಜೀವನ ಸಾಗಿಸ್ಬೇಕು. ಬಟ್ ಎಲ್ಲಿದ್ದೀವೋ ಅಲ್ಲೇ ಕುತ್ಕೊಬಿಡ್ಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ಖುಷಿ ಆಯಿತು, ಓಕೆ, ಆ ಖುಷಿಯಲ್ಲೇ ನಾವು ತುಂಬ ದಿನ ಕಳೆಯೋಕ್ಕಾಗಲ್ಲ. ಅಥವಾ ತುಂಬ ದುಃಖ ಆಯಿತು, ಆ ದುಃಖದಲ್ಲೇ ನಾವು ತುಂಬ ದಿನ ಕಳೆಯೋಕ್ಕಾಗಲ್ಲ. ಸೊ ಎರಡೂ ಥರ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ದುಃಖ ಆದಾಗ ಅಂದರೆ ಅದೇ ಬೇಜಾರಲ್ಲೂ ತುಂಬ ದಿನ ಕಳಿಬಾರ್ದು, ಅಥವಾ ತುಂಬ ಹೊತ್ತು ಕಳೀತಾ ಇರ್ಬೋದು, ಅದನ್ನು ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ. ತುಂಬ ಖುಷಿ ಇದ್ರೂ ಆ ದೇವರೇ ಹೆಂಗಾದರೂ ಮಾಡಿ ಆ ಖುಷಿಯಿಂದ ಕಿತ್ಕೊಂಡು ಹೊರಗೆ ತಂದುಬಿಡುತ್ತೆ. ಯಾಕೆಂದರೆ ನಾವು ಖುಷಿಯಾಗೇ ಇರ್ತೀವಿ ಅಂದ್ರೂ ಅದಾಗಲ್ಲ, ಏನೋ ಒಂದು ಸೀನ್ ಕ್ರಿಯೇಟ್ ಆಗೇ ಹೋಗುತ್ತೆ. ಹಾಗೆ ಸೊ ಖುಷಿ ಇರಲಿ ದುಃಖ ಇರಲಿ, ಸೊ ಅದರಿಂದ ಬೇಗ ಕಮ್ ಬ್ಯಾಕ್ ಮಾಡಿ ನಾರ್ಮಲ್ ಲೈಫಿಗೆ ಬಂದುಬಿಡಬೇಕು, ಅಥವಾ ನಮ್ಮ ಒಂದು ಜವಾಬ್ದಾರಿಗಳ ಕಡೆ ನಾವು ಗಮನ ಹರಿಸ್ಬಿಡ್ಬೇಕು. ಸೊ ಇದೇ ಅಲ್ವಾ ಜೀವನ. ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.